ನಾವ್ ನಮ್ ಫ್ರೆಂಡಿನ ಅಕ್ಕನ ಮದ್ವಿಗೆ ಹೋದೇವ್ರಿ. ಅಲ್ಲಿ ಹೋದಾಗ ನಮಗೆ ಈ ತರ ಆಗ್ಬಾರ್ದಾಗಿತ್ರಿ. ಏನಾಗ್ಯದ ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಫುಲ್ ತರ ನೋಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇದಂತೂ ಮದ್ವೆಯ ಸ್ಪೆಷಲ್ ಮಿನಿ ವ್ಲಾಗ್ ಆಗಿರುತ್ತೆ. ಇಂಟರ್ನಲ್ ಇದ್ದ ಸಲಕ್ ನಂಗೆ ಅಸೈನ್ಮೆಂಟ್ ಬರ್ಲಿತ್ತಿದ ನೋಡ್ರಿ. ನಮಗಂತೂ ಡಿಗ್ ಲೈಫ್ ಅಂದ್ರೆ ಈ ಸಾಂಗ್ ನೆನ್ಪು ಹೊಂಟದ ನೋಡ್ರಿ. ಈಗ ಡಿಗ್ರಿ ಲೈಫ್ ಅಂದ್ರೆ ಎಂಜಾಯ್ಮೆಂಟು, ಬರಿತಾ ಇರ್ಬೇಕು ಅಸೈನ್ಮೆಂಟು. ಟೀಚರ್ಸ್ ಗಿಲ್ಲ ಯಾವ ಸೆಂಟಿಮೆಂಟು, ಸ್ಟೂಡೆಂಟ್ ಗಿಲ್ಲ ಪ್ಲೇಸ್ಮೆಂಟು. ಅರ್ಧ ಲೈಫು ಲಾಸ್ಟ್ ಬೆಂಚ್ ಅಲ್ಲಿ, ಅರ್ಧ ಲೈಫು ಕಾರಿಡಾರ್ ಅಲ್ಲಿ. ಪಾಸಿಂಗ್ ಮಾರ್ಕ್ಸು ಬಂದ್ರೆ ಸಾಕು ಎಂದು ಬೇಡು ಹವ್ಯತೆ ಇದು. ಅವ್ರು ನಮಗೆ ಯಾವಾಗ ಅಸೈನ್ಮೆಂಟ್ ಕೊಟ್ರು ನಾವ್ ಬರೆಯೋದು ಹಿಂದಿನ ದಿವ್ಸ ರೀ. ಬರದ್ ಮಲ್ಕೋತಾರ 11 ಅಲತ್ತಿತ್ ನೋಡ್ರಿ. ಆಮ್ಯಾಗ ಬೆಳಗ್ಗೆ 9ಕ್ಕೆ ಎದ್ದು ನಾ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳತ್ತಿ ನೋಡ್ರಿ ಮದ್ವಿ ಹೋಗೋ ಸಲಕ. ಹೌದ್ರಿ, ನಾವ್ ಕಾಲೇಜ್ ಹೋಗೋ ಟೈಮಿಗೆ ಆ ಸರಿಯಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೋತೀವಿ ಇಲ್ಲೋ ಗೊತ್ತಿಲ್ಲ. ಮದ್ವಿ ಸಲಕ್ ನೋಡ್ರಿ ಫುಲ್ 1 ಡೇ ಬಿಫೋರೇ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತೇವೆ ನೋಡ್ರಿ. ಪ್ಯಾಕ್ ಮಾಡ್ಕೊಂಡು ನಾ ಬಂದೆ ನೋಡ್ರಿ ಕಾಲೇಜ್ ಕಡೆಗೆ. ಒಂದು ಇಂಟರ್ನಲ್ ಇದ್ವು ಸೊ ಅದ್ರ ಸಲಕ್ಕೆ ನೋಡ್ರಿ ಫುಲ್ ಸ್ಪೀಡ್ ನಿಂತ ಹೊಂಟೇನ್ರಿ. ಪೇಪರ್ 11 ಗಂಟೆಗೆ ನಾ ನೋಡ್ರಿ ಎಷ್ಟೊತ್ತಿಗೆ ಹೊಂಟೀನಿ ಅಂತ ಹೇಳಿ. ಆಲ್ರೆಡಿ 11 ಅಲತೈತ್ರಿ. ಫುಲ್ ನಾ ಸ್ಪೀಡ್ ನಿಂತ ಬಂದ್ರಿ ಮ್ಯಾಲ್ರಿ. ಕೆಳಗವ ಇಂಟರ್ನಲ್ ಮ್ಯಾಲೆಲ್ಲ ಕೆಳಗವ ಅಂದ್ರಿ. ಸೊ ಮತ್ತ ಕೆಳಗ ಹೊಲತ್ತೀನಿ ನೋಡ್ರಿ. ನಾ ಅಂತೂ ಫುಲ್ ಸ್ಪೀಡ್ ದಾಗ ಹೋಗಿದ್ರಿ. ಬಟ್ ನಂಗೆ ಅಲ್ಲೇ ಸ್ಟಾಪ್ ಮಾಡಿಲ್ಲ. ಮ್ಯಾಲೆ ನಡಿಯೋದ್ ಮತ್ತೆ ಮ್ಯಾಲೆ ಕರ್ಕೊಂಡ್ ಬಂತಾರ ನೋಡ್ರಿ. ಮ್ಯಾಲ್ ಬಂದೇವ್ರಿ. ಮತ್ ಬಂದ್ ಇಂಟರ್ನಲ್ ಇದ್ದಾಗ ಅದೇ ಟೆನ್ಷನ್ ನೋಡ್ರಿ, ಯಾವ ಪ್ಲೇಸಿಗೆ ಕುಂದಿರ್ಬೇಕ ಅಂತೇಳಿ. ಅರ್ಧ ಟೈಮ್ ನಮ್ ಅಲ್ಲೇ ವೇಸ್ಟ್ ಆಗ್ತದ ನೋಡ್ರಿ. ನಾವ್ ಅದ್ರ ಬಗ್ಗೆ ಟೆನ್ಷನ್ ತೊಗೊಂಡ್ ಇಕ್ಕಿ ನೋಡ್ರಿ ಇಂಟರ್ನಲ್ ಕೊಡ್ಬೇಕು ಅಸೈನ್ಮೆಂಟ್ ಅಂತೇಳಿ ಫುಲ್ ಪ್ರಿಪರೇಷನ್ ಎಲ್ಲ ಮಾಡ್ಕೊಳತ್ತ ನೋಡ್ರಿ. ಇಂಟರ್ನಲ್ ಅಸೈನ್ಮೆಂಟ್ ಕೊಡೋ ಸಲಕ ಅದಾದ್ಮ್ಯಾಗ ಏನ್ ಮಾಡ್ಬೇಕ್ರಿ, ಮತ್ತೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾ ಕುಂತೇವ್ ನೋಡ್ರಿ. ಹೋಗಿ ಯಾವ ರೂಮಿಗೆ ಕುಂದ್ರಬೇಕನ್ನ ಕನ್ಫ್ಯೂಸ್ ಆಗಿ ಹೋಗಿ ಒಂದ್ ರೂಮ್ ನಾಗ ಬಂದು ನಮ್ನಾಗ ಕುಂತೇವ್ ನೋಡ್ರಿ. ಆಯ್ತು, ಆಮೇಲೆ 2 ಪೇಪರ್ ಇದ್ವಲ್ರಿ. ಸೊ ಆ ಪೇಪರ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವ್ ಕೆಳಗ್ ಬಂದ್ವಿ ನೋಡ್ರಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದ್ ನೋಡ್ರಿ, ಅಸೈನ್ಮೆಂಟ್ ಕೊಡೋದು ಇವತ್ತೇ ಲಾಸ್ಟ್ ಇತ್ರಿ. ಎಷ್ಟು ಟೈಮ್ ಆದ್ರೂ ಕೊಟ್ಟು ಹೋಗ್ಬೇಕಿ ಅಂತಲತ್ತೀರಿ. ನಮಗ್ ಬೇರೆ ಅಲ್ಲಿ ಮದ್ವಿ ಬಾ ಅಂತ ಕರಿಲತ್ತಿತ್ರಿ. ಏನ್ ಮಾಡ್ಬೇಕ್ರಿ, ಟೈಮ್ ಆಲ್ರೆಡಿ ಇಲ್ಲೇ 1 ಆಗ್ಲಕ್ ಬಂದಿತ್ರಿ. ಏನ್ ಮಾಡಕ್ ಆಗಲ್ರಿ. ನಮ್ ಫ್ರೆಂಡ್ ನೋಡ್ರಿ ಈ ಟೈಮ್ದಾಗ ಈಗಿನ ಹೆಸರು ಬರ್ಲತ್ತ ನೋಡ್ರಿ. ಬರೀ ಇಂತದೆಯ ನಮ್ ಫ್ರೆಂಡ್ಸಿಗೆ ನಮ್ಮ ಅಸೈನ್ಮೆಂಟ್ ನೀವೇ ಕೊಡ್ರಿ ಮೇಡಮ್ ಅಂತ ಹೇಳಿ ನೆಕ್ಸ್ಟ್ ನಾವು ಹೊಂಟಿ ನೋಡ್ರಿ ಮದ್ವಿ ಹೋಗೋ ಸಲಕ್ ಅಂತೇಳಿ ಬಂದ್ ನಿಂತಿದ್ದೇವ್ರಿ. ಸೊ ಅಷ್ಟೊತ್ತಿಗೆ ಬಸ್ ಅದು ಬಂತ್ ನೋಡ್ರಿ. ಬಸ್ ಬಂದಿಸ್ಲಕ್ ನಾವು ಹೋಗತ್ತನೆ 1 ಐತ್ರಿ. ನಾವ್ ಮದ್ವಿಗ್ ಹೋಲತ್ತಿಲ್ರಿ, ನಮ್ ಫ್ರೆಂಡಿನ ಮನಿಗ್ರಿ. ನಾ ಅಲ್ಲಿ ರೆಡಿಯಾಗಿ ಹೋಗೋದಿತ್ರಿ. ನೋಡ್ರಿ ನಮ್ ಫ್ರೆಂಡ್ ಇಲ್ಲೇ ಬಸ್ದಾಗೆ ಬಳಿ ಹಾಕೊಳತ್ತಾರ. ಯಾಕಂದ್ರೆ ಇಲ್ಲಿ ಹೋಗಿ ಮತ್ತೆ ಲೇಟ್ ಆತಲ್ರಿ ರೆಡಿ ಆಗಕ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಲ್ಲಿ ನೆಕ್ಸ್ಟ್ ನಾವ್ ಬಂದಿದೆ ರಾಮ ಮಂದಿರಕ್ ನೋಡ್ರಿ. ರಾಮ ಮಂದಿರಕ್ ಬಂದು ಅಲ್ಲಿ ನೆಕ್ಸ್ಟ್ ಆಟೋಕ್ ನಮ್ ಫ್ರೆಂಡಿನ ಮನಿಗ್ ಹೋಲತ್ತಿದ ನೋಡ್ರಿ. ಹೋಲತ್ತೀವ್ರಿ. ಬಟ್ ನಮ್ ಫ್ರೆಂಡ್ ಅಲ್ಲಿದೆ ಫೋನ್ ಹಚ್ಲತ್ತಾರ್ರಿ, ಹೊಂಟಿಲ್ಲ ಎಲ್ಲಿದ್ರಿಲ್ಲ ಅಂತ ಹೇಳಿ. ನಮ್ ಫ್ರೆಂಡ್ ಹಾ ಹೊಂಟಿ ಅಂತ ಹೇಳತ್ತ ನೋಡ್ರಿ. ಇನ್ನ ಅವ್ರ ಮನಿಗ್ ಹೋದೆ ನೋಡ್ರಿ. ಅವ್ರ ಮನಿಗ್ ಹೋಗಿ ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಿ ಹೋಗ್ಲತ್ತೀವಿ ನೋಡ್ರಿ. ನಾವ್ ಹೋಗಿದ್ದೆ ಬಸ್ ಸ್ಟ್ಯಾಂಡ್ ನೋಡ್ರಿ. ಬಸ್ ಸ್ಟ್ಯಾಂಡ್ ಯಾಕಂದ್ರೆ ಮದ್ವಿ ಇಲ್ಲೇ ಲೋಕಲ್ ಇರ್ಲಿಲ್ರಿ, ಸೇಡಮ್ದಾಗ ಇದ್ದಿತ್ ನೋಡ್ರಿ. ಇಲ್ಲೇ 3 ಆಗ್ಲತ್ತಿತ್ರಿ. ಅಂದ್ರ ಬಿ ಏನ್ ಮಾಡಕ್ ಆಗಲ್ಲ, ಹೋಗ್ಲೇಬೇಕಂತ ರೆಡಿ ಆಗಿ ನಾವ್ ಹೊಲತ್ತಿದೆ ನೋಡ್ರಿ. ಒಂದ್ ಬಸ್ತಾಗ ಹೇಳಿದ್ರಿ. ಬಟ್ ಆ ಬಸ್ ಬಿಡಕ್ ಲೇಟ್ ಆಗ್ತದ ಅಂತಂದ್ರಿ. ಸೊ ಅದ್ರ ಸಲಕ್ ನೆಕ್ಸ್ಟ್ ಬಸ್ ಯಾವ್ದು ಜಲ್ದಿ ಹೋಗ್ತಾ ಆ ಬಸ್ಸಿಗೆ ಇರಮ್ ಅಂತ ಹೇಳಿ ಹೇಳ್ದೆ ನೋಡ್ರಿ. ಬಸ್ ಅಂತೂ ಖಾಲಿ ಐತ್ರಿ. ಬಟ್ ಬಸ್ ಇಲ್ಲಿದ್ ಬಿಡಕ್ಕೆ 3 ಆಯ್ತು ನೋಡ್ರಿ. ನಾವ್ ಇಲ್ಲಿದ್ ಹೋಗಕ್ಕೆ ಎಷ್ಟ ಆಗ್ತದೋ ಅಂತೆಲ್ಲ ನಾವ್ ಕ್ಯಾಲ್ಕುಲೇಟ್ ಮಾಡತ್ತಿದ ನೋಡ್ರಿ. ಇಲ್ಲಿದ್ 3 ಬಿಟ್ರೆ ಅಲ್ಲಿ ಹೋಗತ್ತ 4 ಆಗಿತ್ ನೋಡ್ರಿ. ಅಂತೂ ಬಂದೇವ್ ನೋಡ್ರಿ ಸೇಡಮ್ಕ್. ನಾವು ಸೇಡಮ್ ಬಂದು ಅಲ್ಲಿದೆ ಮತ್ ಕಲ್ಯಾಣ ಮಂಟಪ ಹೋಗ್ಬೇಕಲ್ರಿ. ಅದ್ರ ಸಲಕ್ಕೆ ಆಟೋದಾಗ ನಾವ್ ಹೋಲತ್ತೀವಿ ನೋಡ್ರಿ ಕಲ್ಯಾಣ ಮಂಟಪಕ್ಕ. ಅಂತೂ ಬಂದೆ ನೋಡ್ರಿ ಕಲ್ಯಾಣ ಮಂಟಪಕ್ಕ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾವ್ ಹೋಗತನ ಮುಗ್ದಿತ್ರಿ. ಆಯ್ತು, ಆಮೇಲೆ ಪಾಪ ನಮ್ ಸಲಕ್ ವೇಟ್ ಮಾಡಿ ಅವ್ರ ಎಷ್ಟೊತ್ತನ ಸಾಕಾಗಿತ್ರಿ. ಅವ್ರು ಹೋದ್ರು ನೋಡ್ರಿ. ಅದ್ರ ಸಲಕ್ಕೆ ನಮ್ ಫ್ರೆಂಡ್ ಬರ್ರಿ ಸುಮ್ ಊಟ ಮಾಡಿ ಬರಮಂತೆ ಊಟ ಮಾಡಕ್ಕೆ ಕರ್ಕೊಂಡ್ ಹೋಗ್ಲತ್ತವ್ರಿ ನಮ್ಗ. ಆಕಿರ ಪದೇ ಊನ್ ಹಚ್ಲತ್ತವ್ರಿ ಎಲ್ಲಿದ್ದೀರಿ ಅಂತ ನೋಡ್ರಿ. ಮದ್ವಿ ಮಕ್ಕಳು ಬಿ ಪಾಪ ಬಂದ್ ಸುಸ್ತಾಗಿ ಊಟ ಮಾಡತ್ತಾರ ನೋಡ್ರಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಅವ್ರು ಊಟ ಮಾಡತ್ತಿರ. ಸೊ ಅದ್ರ ಸಲಕ್ಕೆ ನಾವ್ ಬಿ ಊಟ ಊಟ ಮಾಡತ್ತಿದ ನೋಡ್ರಿ. ಎಲ್ಲರೂ ಪಾಪ ಎಲ್ಲರೂ ಸುಸ್ತಾಗಿದ್ದವಲ್ರಿ. ಸೊ ಅದ್ರ ಸಲಕ್ಕೆ ಊಟ ಮುಗಿಸ್ಕೊಂಡ್ ನಮ್ಮನೆ ಕಡೆ ನಾವ್ ಹೊಂಟೇವ್ ನೋಡ್ರಿ. ಫ್ಲಾಶ್ ಬ್ಯಾಕ್. ಊಟ ಮಾಡಿ ಹಂಗೆ ಬಂದ್ರೆ ಹೆಂಗ್ರಿ? ಗಿಫ್ಟ್ ಕೊಡೋದ್ ನೆನ್ಪ್ ಮಾಡ್ಬೇಕಿಲ್ರಿ ನೀವ್ರ? ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಮತ್ತೇನ್ರಿ ಊಟ ಎಲ್ಲಾ ಮುಗಿಸ್ಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಟು ಒಂದ್ ಫೋಟೋ ತೆಕ್ಕೊಂಡು ಮದ್ವಿ ಮುಗಿದ ಒಂದ್ ತಿಂಗಳ ಆಗಿರ್ಬೋದ್ರಿ. ಬಟ್ ಅವ್ರಿಗೆ ನಾ ಇವಾಗ ವಿಶ್ ಮಾಡಿವ್ರಿ ಮದ್ವಿದಾಗು. ಇರ್ಲಿ ಇವಾಗ ಒಂದ್ಸತಿ ವಿಡಿಯೋ ಮೂಲಕ ವಿಶ್ ಮಾಡತ್ತೀನ್ರಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಕ್ಕ ಅಂಡ್ ಭಾವ ರೀ. ಸೊ ಅದಾದ್ಮ್ಯಾಗ ಮದ್ವಿ ಮುಗಿಸ್ಕೊಂಡು ಇದಂತೂ ಫುಲ್ ನಮ್ ಲೈಫ್ ಟೈಮ್ ಮೆಮೊರೇಬಲ್ ಡೇ ಆಗಿತ್ರಿ. ಫುಲ್ ಎಂಜಾಯ್ ಮಾಡಿದ್ರಿ ಹೋಗೋ ಟೈಮಿಗೆ ಬರೋ ಟೈಮಿಗೂ. ಆಮೇಲೆ ನೆಕ್ಸ್ಟ್ ನಮ್ ಮನೆ ಕಡೆಗ್ ನಾವ್ ಬಂದೇವ್ ನೋಡ್ರಿ. ಸೊ ಇದಾಗಿತ್ರಿ ನಮ್ ಫ್ರೆಂಡಿನ ಅಕ್ಕನ ಮದ್ವೆ ಸ್ಪೆಷಲ್ ಮಿನಿ ಲಾಗ್. ಮತ್ತೆ ಸಿಗುವ ಮುಂದಿನ ಸ್ಪೆಷಲ್ ಮಿನಿ ಲಾಗ್ ನಲ್ಲಿ. ಸೊ ಅದೇ ರೀ ಸಿಕ್ಕಾಗ ಹೋಗ್ಬೇಕ್ರಿ. ಮತ್ ಮುಂದಂತೂ ಹೋಗ್ತೀವೋ ಇಲ್ಲೋ ಕರಿತಾರೋ ಇಲ್ಲೋ ಅದ್ರ ಸಲಕ್ಕೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.